ಈಗ ನನಗೆ ಗಂಡನ ಸ್ಥಾನ ನನಗೆ ಸಿಕ್ಕಿಲ್ಲ. ಅವಳ ದಸರಾ ತಪ್ಪಿಟ್ಕೊಂಡ್ಬಿಟ್ಟು ಈಗ ನನಗೆ ಅವಳಿಗೆ ಸ್ಥಾನ ಕೊಡು ಅಂತ ಹೇಳಿದ್ರೆ ನಾನು ಹೆಂಗ್ ಕೊಡ? ಫಸ್ಟ್ ಅವಳ ಇಂಟೆನ್ಷನ್ ಇದ್ದಿದ್ದು ಅಪಾರ್ಟ್ಮೆಂಟ್ ಬೇಕು ನನಗೆ. ಕಾನೂನು ಪ್ರಕಾರ ಕೂಡ ಇದು ರೂಲ್ಸ್ ಇದೆ. ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಬೇರೆ ಮದುವೆ ಆಗಬಾರ್ದು. ಡಿವೋರ್ಸ್ ಆದ್ಮೇಲೆ ಬೇರೆ ಇನ್ನೊಂದು ಮದುವೆ ಆಗಬಹುದೇ ವಿನಃ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಬಾರ್ದು. ಅವ್ರು ಹೇಳೋ ಪ್ರಕಾರ ನೀವು ಡಿವೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಿದ್ದೀರಾ ಅಂತ ಕೂಡ ಅವ್ರು ಆರೋಪ ಮಾಡಿದ್ದಾರೆ. ಇದ್ರ ಜೊತೆಗೆ ಹೆಂಡತಿ ಸ್ಥಾನ ಯಾರು ತಾನೇ ಬಿಟ್ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೇನ್ ಹೇಳ್ತೀರಾ ಸರ್ ನೀವು? ಮೇಡಮ್, ಈಗ ನನಗೆ ಗಂಡನ ಸ್ಥಾನ ನನಗೆ ಸಿಕ್ಕಿಲ್ಲ. ಈಗ ಅವಳು ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಟ್ಟಾಗ ನನ್ನ ಸ್ಥಾನ ಎಲ್ಲೋಗ್ಬೇಕು? ಈಗ ನಾನು ಹೆಂಗೆ ಅವಳಿಗೆ ಈಗ ಅವಳ ದಸರಾ ತಪ್ಪಿಟ್ಕೊಂಡ್ಬಿಟ್ಟು ಈಗ ನನಗೆ ಅವಳಿಗೆ ಸ್ಥಾನ ಕೊಡು ಅಂತ ಹೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗತ್ತೆ? ಈಗ ಫಸ್ಟ್ ಅವಳದು ಇಂಟೆನ್ಷನ್ ಇದ್ದಿದ್ದು ಅಪಾರ್ಟ್ಮೆಂಟ್ ಬೇಕು ನನಗೆ, ಅದೇ ಅವಳದು ಇಂಟೆನ್ಷನ್ ಇದ್ದಿದ್ದು, ಎಜೆಂಡಾ ಇದ್ದಿದ್ದು ಅದೇ. ಅದು ಬಿಟ್ಬಿಟ್ಟು ಅವಳು ನನಗೆ ಬಾ ಆಯ್ತು ನೀನು ತಪ್ಪೇನೋ ಮಾಡಿದ್ಯಾ ಅಂತೇಳಿ ನಂಗೆ ಅವಳು ನನಗೆ ಎತ್ತಿಡ್ಕೋಬೋಯ್ತಲ್ಲ. ಅವಳು ನನ್ನ ಪರ ಮಾತಾಡ್ಬೋಯ್ತಲ್ಲ. ಅವಳು 4 ಜನ ಹತ್ರ ಪ್ರಚಾರ ಮಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು? ಈಗ ನಂದು ಅವಳದು ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವಳು ಸೆಟಲ್ಮೆಂಟ್ ಮಾಡ್ಕೋಬೋಯ್ತಲ್ಲ. ಅವಳು ಈಗ ತಪ್ಪು ಮಾಡ್ತಾರೆ ಎಲ್ಲರೂ, ಯಾರೇನು ಸಾಚ ಅಲ್ಲ. ನಾನು ತಪ್ಪು ಮಾಡಿದೀನಿ, ಒಪ್ಕೊಂಡು ಇದ್ದೀನಿ. ನಾನು ಎಷ್ಟು ಜನ ಗಂಡಸರು ಒಪ್ಕೊಂತಾರೆ ನಾನು ತಪ್ಪು ಮಾಡಿದೀನಿ ಅಂತ?